ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಬಂದು ಸೋರೆಕಾಯಿ ಕಡುಬು ಮಾಡ್ತಾಯಿದ್ದೀನಿ, ಸ್ವೀಟ್ ಕಡುಬು ಮಾಡ್ತಾಯಿದ್ದೀನಿ. ಅಂದರೆ ಹೆಲ್ತಿಯಾಗಿ ಸ್ಟೀಮಲ್ಲಿ ಬೇಯಿಸೋದು, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಸೋರೆಕಾಯಿನ ಚೆನ್ನಾಗಿ ತುರಿದಿಟ್ಕೊಂಡು, ಅಂದರೆ ದೊಡ್ಡ ಸೋರೆಕಾಯಿ ಫ್ರೆಂಡ್ಸ್, ಅದಕ್ಕೆ ಒಂದು ಅರ್ಧ ತೊಗೊಂಡು ತುರಿದಿಟ್ಕೊಂಡು, ನೋಡಿ ನಾನು ಅರ್ಧ ಬಳಸ್ಕೊಂಡಿದ್ದೀನಿ, ಅರ್ಧ ತುರಿದಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಗೋಸ್ಕರ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಬೆಲ್ಲ, ಸ್ವೀಟ್ ಮಾಡೋದಲ್ವ ಅದಕ್ಕೋಸ್ಕರ. 1-2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ತುಪ್ಪ, ಪ್ಯಾಕೆಟ್ ತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ. ಸೂಪರಾಗಿರುತ್ತೆ. ಸಂಜೆ ಹೊತ್ತು ಮಕ್ಳಿಗೆ ಸ್ನ್ಯಾಕ್ಸ್ ಕೇಳಿದ್ರೆ ಸ್ನ್ಯಾಕ್ಸಾಗೂ ಕೊಡ್ಬೋದು, ಇಲ್ಲಾಂದರೆ ನೀವು ಏನಾದರೂ ತಿನ್ನೋಕೆ ಹಾಗೇನೂ ಕೊಡ್ಬೋದು. ಏನಾದ್ರು ಸ್ವೀಟ್ ಕೇಳ್ತಾ ಇದ್ದಾರೆ ಅಂದರೆ ಈ ರೀತಿ ಮಾಡ್ಕೊಡ್ಬೋದು ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಗ್ಯಾಸ್ ಹಚ್ಕೊಂಡಿದ್ದೀನಿ. ಫಸ್ಟ್ ನಾವು ಅಂದರೆ ಅಕ್ಕಿದು ಕಡುಬು ಮಾಡ್ತಿದ್ದೀವಿ ಅಂದರೆ ಅದು ಸೋರೆಕಾಯಿ ಕಡುಬು ಅಂದರೆ ಅದರೊಳಗೆ ಸ್ಟಫಿಂಗ್ ಮಾಡ್ತೀನಿ. ಹಾಗಾಗಿ ಇದನ್ನು ನಾವು ಕಣಕ ಥರ ರೆಡಿ ಮಾಡ್ಕೊಬೇಕು. ಹಾಗಾಗಿ ಈಗ ನಾನು 1 ಬೌಲು ಇದು ತೊಗೊಂಡಿದ್ದೀನಲ್ವ, ಇದು ದೊಡ್ಡ ಬೌಲು. ನಾನು ಸಣ್ಣ ಬೌಲು 2 ಬೌಲ್ ನೀರು ಹಾಕ್ಕೊತೀನಿ. ನಾನು ನೋಡಿ, ಸ್ವಲ್ಪ ತಂದರೆ ಚೆನ್ನಾಗಿ ಕಾದ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಆಲ್ರೆಡಿ ಇದನ್ನು ಮಾಡಿಟ್ಕೊಂಡಿದ್ದೆ. ಅದಕ್ಕೆ ನೋಡಿ 2 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಇಷ್ಟ ಹಾಕಿದ್ರೆ ಸಾಕು. ಇದಕ್ಕೊಂಚೂರು ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕ್ಕೊಬೇಕು, ರುಚಿ ಚೆನ್ನಾಗಿ ಎತ್ಕೊಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಹಿಟ್ಟು ಹಾಕಿ ನಾವು ಬೇಗ ಬೇಗ ಫಟ್ ಅಂತ ಮಾಡೋಕ್ಕೆ ತೋರಿಸ್ತೀವಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ಹಿಟ್ಟು ಹಾಕ್ಕೊತಿದ್ದೀನಿ. ಫ್ಲೇಮ್ನ ಸಣ್ಣಕ್ಕೆ ಮಾಡ್ಕೊಳ್ಳೋಣ. ಇದು ಕುದ್ಮೇಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ, ಅಂದರೆ ಗಂಟಿಲ್ದಂಗೆ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಗಂಟಿಲ್ದಂಗೆ ಈ ರೀತಿ ಮಾಡ್ಕೊಂಡ್ರೆ ಸಾಕು. ಇದನ್ನ ಒಂದು 5 ನಿಮಿಷ ಹಾಗೆ ಮುಚ್ಚಿಡೋಣ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಅಂದರೆ ಮುಚ್ಚಿಟ್ರೆ ಈ ಬಿಸಿಯಲ್ಲೇ ಇದು ಚೆನ್ನಾಗಿ ಹಿಟ್ಟು ಹಳ್ಳುತ್ತೆ. ಅದಕ್ಕೋಸ್ಕರ ಈಗ 5 ನಿಮಿಷ ಹಾಗೆ ಮುಚ್ಚಿಡ್ತೀನಿ ಫ್ರೆಂಡ್ಸ್ ಅದನ್ನು. ಈಗ ನೋಡಿ ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಹಾಕಿ ಈ ಸೋರೆಕಾಯಿನ ಹುರ್ಕೊಳ್ಳೋಣ. ಫಸ್ಟ್ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಹುರ್ಕೊಳ್ಳೋದು. ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹೆಲ್ತಿಯಾಗಿ. ನೋಡಿ, ಎಲ್ಲ ಥರದ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊತ ತಿನ್ಸೋದ್ರಿಂದ ತುಂಬ ಚೆನ್ನಾಗಿದ್ದು. ತುಪ್ಪದಲ್ಲಿ ಹುರಿಯೋದ್ರಿಂದ ಗಮನ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಹುರ್ಕೊಬೇಕು. ಅಂದರೆ ಫ್ರೆಂಡ್ಸ್ ನೋಡಿ, ಸೋರೆಕಾಯಿ ನೀರು ಬಿಡುತ್ತೆ ನೋಡಿ. ಈ ರೀತಿ ನೀರೆಲ್ಲ ಡ್ರೈ ಆಗೋ ತನಕ ಹುರ್ಕೊಳ್ಳೋಣ ಚೆನ್ನಾಗಿ. ಅದು ಡ್ರೈ ಆದಮೇಲೆ ನಾವು ಬೆಲ್ಲ ಹಾಕೊಳ್ಳೋಣ. ಈ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು. ಈಗ ಸೋರೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಬೆಲ್ಲ ಹಾಕ್ಕೊತಾ ಇದ್ದೀನಿ. 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ಮೇಲೆ ಬೆಲ್ಲ ಹಾಕ್ಕೊತೀವಿ. ನೀವು ಯಾವ ವೆಜಿಟೇಬಲ್ಸ್ ಆದರೂ ನೀವು ಇದು ಮಾಡ್ಕೊಂಡಿರಿ. ಈಗ ಇದು ಬೆಲ್ಲ ಇದು ಕರಗಬೇಕು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕಂದರೆ ನಮಗೆ ಡ್ರೈ ಆಗಿ ಚೆನ್ನಾಗಿ ಬರಬೇಕು. ಈಗ ಬೆಲ್ಲ ಹಾಕಿದಾಗ ನೀರು ಬಿಡುತ್ತೆ ಸೋರೆಕಾಯಿ, ಅದರಲ್ಲೇ ಚೆನ್ನಾಗಿ ಬೆಂದು ಚೆನ್ನಾಗಿದಾಗುತ್ತೆ. ಇದ್ರ ಜೊತೆಗೆ ನಾವು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ವಲ್ಲ, ಏಲಕ್ಕಿ ಹಾಕ್ಕೊತಾ ಇದ್ದೀವಿ. ಯಾವುದೇ ಸ್ವೀಟ್ ಮಾಡಿದ್ರು ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದು ಚೆನ್ನಾಗಿ ಗಟ್ಟಿಯಾಗುತ್ತೆ. ಬೇಯಬೇಕದು.
ಒಂದು ಕಡೆ ಫ್ರೆಂಡ್ಸ್ ಇದು ಅಂದರೆ ಒಳಗಡೆ ಸ್ಟಫಿಂಗು ಬೇಯ್ತಾ ಇದೆ. ನಾನು ಅಂದರೆ ಇದು 5 ನಿಮಿಷ ಆಯ್ತಲ್ವ, ಹಿಟ್ಟನ್ನ ಬಿಸಿ ಇದ್ದಾಗಲೇ ನಾದ್ಕೊಬೇಕು. ಸ್ವಲ್ಪ ಉಪ್ಪು ಬೆಚ್ಚಗಿದ್ದಾಗಲೇ, ಗಂಟಿದ್ರೆ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಶೆಲ್ಫ್ ಮೇಲೆ ಮಾಡ್ಕೊತೀನಿ ಅಂತ ಕ್ಲೀನಾಗಿ ಒರೆಸಿಟ್ಕೊಂಡಿರ್ತೀನಿ. ಹಿಟ್ಟು ನಾದ್ ರೆಡಿ ಮಾಡ್ಕೊಂಡ್ರೆ ಬಿಸಿಯಲ್ಲೇ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ, ಕರೆಕ್ಟ್ ನೀರು ಇಟ್ಟರೆ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ನಾವು ಬಿಸಿಯಲ್ಲೇ ನಾದೋದ್ರಿಂದ ಚೆನ್ನಾಗಾಗುತ್ತೆ. ಒಂದು ಚೂರು ಗಂಟಿಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೀರು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಅಂದರೆ ಉಗುರು ಬಿಸಿ ಇದೆ, ಅದು ಚೆನ್ನಾಗಿದಾಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಆದರೆ ಸಾಕಾಗಿ ಸ್ಮೂತಾಗಿ ಹೋಗ್ತಾ ಇದೆ ನೋಡಿ. ಈಗ ಇದು ರೆಡಿ ಇದೆ. ಇದು ಕಣಕ ರೆಡಿ ಆಯಿತು ಅಂದರೆ ಇದನ್ನು ತುಂಬೋಣ. ಈಗ ಸ್ಟಫಿಂಗ್ ರೆಡಿ ಆಗಿದೆ ಫ್ರೆಂಡ್ಸ್. ಇದನ್ನ ಆಫ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ಗಟ್ಟಿ ಆದರೆ ಸಾಕು. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಒಳಗಡೆ ಸ್ಟಫಿಂಗ್ ತುಂಬಕ್ಕೆ ಬರುತ್ತೆ ನಮಗೆ ಫ್ರೆಂಡ್ಸ್. ಈಗ ಅಂದರೆ ಸ್ಟಫಿಂಗು ತಣ್ಣಗಾಗಿದೆ. ಈಗ ನಾವು ಹಬೆಯಲ್ಲಿ ಬೇಯಿಸೋದ್ರಿಂದ ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ. ನೀರು ಕಾಯೋದಕ್ಕೆ ರೆಡಿಯಾಗಿ ಇಟ್ಬಿಟ್ರೆ ನೀರು ಕಾಯ್ತಾ ಇರುತ್ತೆ. ಅದಕ್ಕೋಸ್ಕರ ಅಂದರೆ ಚೆನ್ನಾಗಿ ಕುದಿಬೇಕಲ್ವ, ಹಬೆಯಲ್ಲಿ ಬೇಯಿಸ್ತೀವಿ. ಸ್ಟೀಮ್ ಮಾಡೋದ್ರಿಂದ ಬೇಗ ಬೇಯುತ್ತೆ. ಪ್ಲೇಟ್ ಇಟ್ಕೊಂಡ್ಬಿಡ್ತೀನಿ. ಈಗ ಇದು ನೀರು ಚೆನ್ನಾಗಿ ಕುದೀಲಿ. ಈ ಕಡೆ ಗ್ಯಾಸಲ್ಲಿ ಇಟ್ಕೊತೀನಿ, ಆ ಕಡೆ ಮಾಡೋದು ನಿಮ್ಗೆ ಕಾಣಲ್ಲ, ಅದಕ್ಕೋಸ್ಕರ. ಈಗ ನೀರು ಕುದೀಲಿ ಫ್ರೆಂಡ್ಸ್. ಇದು ನೀರು ಕುದೀತಾ ಇರುತ್ತೆ. ನಾವು ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ಬಟ್ಲ ಆಕಾರ ಮಾಡ್ಕೊತ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀವಲ್ವಾ ನೋಡಿ, ಈ ರೀತಿ ಮಾಡಿಕೊಂಡು ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೊಬೋದು. ಸ್ವಲ್ಪ ಕೈಗೆ ಎಣ್ಣೆನಾದರೂ ಇಲ್ಲಾಂದರೆ ಹಿಟ್ಟಾದರೂ ಹಚ್ಕೊಂಡ್ರೆ ಕೈಗೆ ಅಂಟಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನಾವು ಸ್ಟಫಿಂಗ್ನ ಒಳಗಿಡಬೇಕು ನೋಡಿ. ಈ ರೀತಿ ಇಟ್ಟು ಮುಚ್ಚೋದು. ಬೇಕಾದರೆ ಬಾಳೆದೆಲೆಲ್ಲೂ ಮಾಡ್ಬೋದು ನಾವು. ಇದನ್ನು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಿಧಾನಕ್ಕೆ ಕವರ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಡ್ಕೊಳ್ಳುತ್ತೆ. ಈ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ. ಈ ರೀತಿ ಎಲ್ಲದನ್ನು ಮಾಡ್ಕೊಳ್ಳೋಣ. ಈಗ ನೀರು ಕುದೀತಾ ಇದೆ ಫ್ರೆಂಡ್ಸ್. ಈ ಬೌಲಿಗೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಅದು ನಾವು ಎಲೆ ಇದು ಎಲೆ ಮೇಲೆ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ಅಂದರೆ ಪ್ಲೇಟಿಗೆ ಅಂಟಬಾರ್ದು ಅನ್ನೋದಕ್ಕೋಸ್ಕರ. ಇಲ್ಲಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಬೇಯೋದಕ್ಕೆ ಇಡ್ತಿದ್ದೀನಿ. ಎಲ್ಲ ಪ್ಲೇಟಲ್ಲಿ ಸೆಟ್ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಈಗ ಇದು ಒಂದು 10 ನಿಮಿಷ ಬೇಯಲಿ ಫ್ರೆಂಡ್ಸ್. ಮುಚ್ಚೋಣ. ಇದು ಹಬೆಯಲ್ಲೇ ಬೇಯಬೇಕು, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿ. ಫ್ರೆಂಡ್ಸ್ ಈಗ ಬೆಂದಿದೆಯಾ ನೋಡೋಣ. 10 ನಿಮಿಷ ಆಗಿದೆ ಅಲ್ವಾ, ಅದಕ್ಕೋಸ್ಕರ. ಒಂದೊಂದು ಒಡೆಯುತ್ತೆ, ಒಡೆದ್ರೂ ಏನಾಗಲ್ಲ, ತುಂಬ ಚೆನ್ನಾಗಿರುತ್ತೆ ಒಡೆದಂಥದ್ದು. ಈಗ ಈ ಕೈ ಇಟ್ಟು ನೋಡಿದ್ರೆ ನೋಡಿ ಅಂಟಿಲ್ಲ. ಹಾಗಾಗಿ ಇದಾಗಿದೆ. ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ತೆಗೆದು ಸರ್ವ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಸೂಪರಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಬಿಸಿ ಇದೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಮಕ್ಕಳಿಗೂ ಮಾಡ್ಕೊಡ್ಬೋದು, ದೊಡ್ಡವರಿಗೂ ಮಾಡ್ಕೊಡ್ಬೋದು. ಒಂದು ಸ್ವೀಟ್ ರೆಸಿಪಿನೂ ಆಗುತ್ತೆ. ಹಾಗೆ ಏನಾದರೂ ತಿನ್ನಬೇಕು ಅನಿಸ್ದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಬೇಗ ಶೇರ್ ಮಾಡಿ. ಓಕೆ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಬಾಯ್.